ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ತವ್ರ ಮನೆಗೆ ಹೋಗಿರೋಂಥ ಗ್ರಾಮ ದೇವತೆ ಜಾತ್ರೆದ 2ನೇ ದಿನದ ವ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ. ಫಸ್ಟ್ ಈಸಿ ವಿಡಿಯೋಗೆ ಲೈಕ್ ಮಾಡಿರಿ. 2ನೇ ದಿನ ಬೆಳಗ್ಗೆ ಇದು ಎಲ್ಲರೂ ಅಂದರೆ ಜಾತ್ರೆಗೆ ಬಂದಿರೋಂಥ ಹೆಣ್ಮಕ್ಳು ಅಂದರೆ ಮನೆ ಮಕ್ಕಳು ಬಳೆ ಇಡಿಸ್ಕೊಂಡು ಸೀರೆ ಉಟ್ಕೊಂಡು ಹೋಗಬೇಕು ಅನ್ನೋ ಸಂಪ್ರದಾಯ ಇದೆ. ಅಂದರೆ 5 ವರ್ಷಕ್ಕೊಂದ್ಸಲಿ ಆಗೋ ಜಾತ್ರೆ ಅಲ್ವಾ, ಕಂಪಲ್ಸರಿ ಮನೆ ಮಕ್ಕಳು ಬರಬೇಕು, ಬಳೆ ಇಡಿಸ್ಕೊಂಡು ಸೀರೆ ಉಟ್ಕೊಂಡು ಜಾತ್ರೆ ಮಾಡಿ ಹೋಗಬೇಕು ಅನ್ನೋ ಸಂಪ್ರದಾಯ ಇದೆ. ಹಾಗಾಗಿ ನಾವು ಅವತ್ತು ಬೆಳಗ್ಗೆ ಮನೆಗೇ ಬಂದಿದ್ದರು ಬೆಳಗಾರು, ಅಂದರೆ ಎಲ್ಲ ಊರಲ್ಲೆಲ್ಲ ಜನನೂ ಅವತ್ತು ಬಳೆ ಇಡಿಸ್ಕೊತಾ ಇದ್ರು. ಇವಾಗ ನಾವು ಕೂಡ ಬಳೆನ ಹಾಕಿಸ್ಕೊಳ್ತಾ ಇದ್ದೀವಿ. ಮಕ್ಕಳು, ನಾವು ದೊಡ್ಡವರು ಎಲ್ಲರೂ ಬಳೆ ಇಡಿಸ್ಕೊಳ್ತಾ ಇದ್ದೀವಿ. ಹೆಚ್ಚುಕಮ್ಮು ಬಂದಿರ್ತವ ನೋಡ್ರಿ, ಅಂಗಡಿ ಇಟ್ಕೊಂಡ್ರೆ ಚೇಂಜ್ ಕೊಡ್ತಾರೆ. ಅವ್ರಿಗೆ ಅಂತವ ಹಾಕ್ಬಿಡ್ರಿ. ತಂಗಿ ಅಲ್ಲಿ ರೂಮಲ್ಲಿ ರೂಮ್ ಬೆಳೆ ಹೊತ್ತು ಭಾಳ ಕ್ಲೀನ್ ಆಕಿ ಲಕ್ಷ್ಮಿ ಬರ್ತಾಳ ನಮ್ಮ ಮನೆಯಲ್ಲಿ. ಆಕಿ ಪಾಪ ಹಂಗ ಕೊಟ್ಟು ಕೊಡುಗೆ ತೆಗೆದು ಹಾಕ್ತಾರೆ. ಅಲ್ಲ ಹಂಗ ಬರ್ತವಲ್ಲಿ ಆಕಿನ ತಕೊಂತಾಳ, ತೆಗಿಬಾರ್ದು. ಇರ್ಲಿ ಅವ ಇಲ್ಲದ ನೋಡ್ಲಿ ಇವ್ರು ನೋಡ್ರಿ. ರಕ್ಷೆ ಅದ್ಯಾರ ಪೂಜಾ ಇವ್ ದೊಡ್ಡ ಹೋಗಲಿಕ್ಕೆ ಅದಕ್ಕೆ ವರ್ಷ ಅನ್ರಿ ಸಾಕಬೇಕಾ ಬೇಕ ನಿನ್ನೆ ಸಾಕವಾ ಅಮ್ಮ ಬಳೆ ತರ್ಸ ಇಲ್ಲಿ ಏ ಬೇಡ ಈಗ ಮನೆ ನಿಂತ್ಕೊಂಡು ನೀನು ಸೈಜಿಗೆ ಬರ್ತಾನೆ ಮತ್ತೆ ಮತ್ತೆ ನೀವು ಬರ್ಬೋದು. ನೀವು
ಸೀದಾ ಕುತ್ಕೋಗಣ ಬಿಚ್ಚಾಕ್ ಬರ್ತಾವಿಲ್ರ ಹಳ್ಳಿ ಆರ್ಡರ್ ಬಿತ್ತ ಸಾಕ್ ಬಿಡ್ರಿ ಸಾಕ್ ಬಿಡ್ರಿ ಸಾಕ್ಬಿಡ ಮಮ್ಮಿ ಗಾನವಿ ತೋರಂಟಿ ಬಳೆ ಎಲ್ಲ ಮುಗಿಸ್ಕೊಂಡು ನಾವು ರೆಡಿಯಾಗಿ ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಯ್ತು. ನಾವೆಲ್ಲ ಹೆಣ್ಮಕ್ಳು ಇವಾಗ ದೇವಸ್ಥಾನಕ್ಕೆ ಹೋಗಿ ಅಂದರೆ ದೇವಿಗೆ ಹಣ್ಣು ಕಾಯಿನ ಮಾಡಿಸ್ಕೊಂಡು ಬರಬೇಕು. ದೇವಿಗೆ ಚೌತ್ಕಟ್ಟಿಲಿ ಕೂರಿಸಿರ್ತಾರೆ ಸಂಜೆವರೆಗೂ, ಅಂದರೆ ಸಂಜೆ ಮೇಲೆ ಗಡಿಗೆ ಕಳಿಸ್ತಾರೆ. ಮಧ್ಯಾಹ್ನ ಊರವರೆಲ್ಲರೂ ಸೇರಿ ಹಣ್ಣು ಕಾಯಿ ಮಾಡಿಸ್ತಾರೆ. ಬೆಳಗಿನ ಜಾವ ನಸುಕಿನ ಜಾವಲ್ಲಿ ಕೋಣನ ಬಲಿ ಕೊಟ್ಟಿರ್ತಾರೆ ದೇವಿಗೆ. ದೇವಿ ಗಂಡ ಕೋಣನ ಹೊಟ್ಟೆಲಿ ಇರ್ತಾನೆ ಅಂಥೇಳಿ ದೇವಿ ಸಿಟ್ಟಲ್ಲಿ ಕೋಣನ ಕಡಿತಾಳೆ. ಅಂದರೆ ಅಲ್ಲಿ ಗಂಡ ಸತ್ತೋಗ್ತಾನೆ, ಆವಾಗ ಅವಳು ದೇವಿ ವಿಧವೆ ಆಗಿರ್ತಾಳೆ. ಮತ್ತು 2 ದಿನ ಆದಮೇಲೆ ದೇವಿ ಮುತ್ತೈದೆ ಆಗಿ ಊರಿಗೆ ವಾಪಸ್ ಬಂದು ದೇವ್ರ ಗುಡಿಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಈಗ ನಾವು ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಬರೋದಕ್ಕೆ ಅಂಥೇಳಿ ಹೋಗ್ತಾ ಇದ್ದೀವಿ. ಬಗ್ಗೆ ನೋಡ್ಬಾರ್ದು ಫ್ರೆಂಡ್ಸ್. ಇವಲ್ಲಿ ದ್ಯಾಮವ್ವನ ಗುಡಿಗೆ ಪೂಜೆ ಮಾಡ್ಸಕ್ಕೆ ಹೋಗ್ತೀವಲ್ಲ, ಅಲ್ಲಿ ತೊಗೊಂಡು ಹೋಗ್ಬೇಕು. ರಾಶಿ ಮಾಡಿರ್ತಾರೆ, ಜೋಳದ ರಾಶಿಗೆ ಜೋಳನ ಹಾಕಿ ಬರಬೇಕು. ಅಕ್ಕಿ ಹಾಕೋರು ಅಕ್ಕಿ ಹಾಕ್ತಾರೆ, ನಾವು ಜೋಳನ ತೊಗೊಂಡು ಬಾ. ಚೋಟಿ ಚಪ್ಪಲ ಗುಬ್ಬಿ ಬಾಯ್. ಅವ್ರಿಗೆ ರೋಡು ರೂಢಿ ಐತಿ. ನಿಮ್ದು ಬಸ್ಸಿನ ರೋಡ್ ಎಲ್ಲಿ ಸರಿ ಬರ್ಬೇಕು, ಹೆಂಗೆ ಬರ್ಬೇಕು ರೂಢಿ ಮಾಡ್ತಾರೆ. ಅದು ಬಿತ್ತೈತೆ ಅಷ್ಟೇನು ತಯಾರಾಗಿ ಬಂದಿಲ್ಲ. ನಡಿ ಮತ್ತೆ ಮಗಳಲ್ಲ ಬೇಕಾದ್ರೆ ತೋರಿಸ್ತಾನೆ ಬಯಲು
ಅಲ್ಲಿ ಅತ್ತಿ ಮಾಡಿಸ್ಕೊಂಡು ಬಾ ಆಗೈತಲ್ಲ ಹಾಕಿದೆ ಕಾಲ್ ಮಾಡ್ತೇನೆ ಮನೆ ಹತ್ರ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಮತ್ತು ದೇವಸ್ಥಾನಕ್ಕೆ ಹೋದಾಗ ನನಗೆ ನನ್ನ ಕ್ಲಾಸ್ಮೇಟ್ಸು ಒಂದು ಸ್ವಲ್ಪ ಜನ ಸಿಕ್ಕಿದ್ರು, ಪರಿಚಯಸ್ಥರು ಸಿಕ್ಕಿದ್ರು, ಫ್ರೆಂಡ್ಸು ಸಿಕ್ಕಿದ್ರು. ಅವರನ್ನೆಲ್ಲ ಮಾತಾಡಿಸ್ಕೊಂಡು ಬಂದಿದ್ದು ತುಂಬಾ ಖುಷಿ ಆಯಿತು. ಊರಲ್ಲಿ ಇಂಥ ಟೈಮಲ್ಲೇ ಎಲ್ಲರೂ ಸೇರೋದು ಅಂದರೆ ಇದು 5 ವರ್ಷಕ್ಕೊಂದ್ಸಲ ಆಗೋ ಜಾತ್ರೆ ಆಗಿರೋದ್ರಿಂದ ಪ್ರತಿಯೊಬ್ಬರು ಬಂದಿರ್ತಾರೆ. ಎಲ್ಲರನ್ನೂ ಸಿಕ್ಕಾಗ ಚೆನ್ನಾಗಿದ್ದೀರಾ, ಆರಾಮ, ಯಾವಾಗ ಬಂದ್ರಿ, ಈ ಥರ ಮಾತಾಡ್ಸೋದು ತುಂಬ ಖುಷಿಯಾಗುತ್ತೆ. ಮತ್ತು ಯಾರನ್ನು ನೋಡಿದರೂ ಖುಷಿ ಒಂಥರ, ಎಲ್ಲರೂ ಸಿಕ್ಕಿರ್ತಾರೆ. ಮತ್ತು ಸಡನ್ನಾಗಿ ನೋಡಿದಾಗ ಎಲ್ಲರೂ ಫುಲ್ ಚೇಂಜ್ ಆಗಿರ್ತಾರೆ. ಹಾಗಾಗಿ ನಮಗೆ ಮಾತಾಡಿಸಿದ್ದು ಮತ್ತು ಎಲ್ಲರೂ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು. ಪೂಜೆ ಮುಗಿಸ್ಕೊಂಬಂದು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಷ್ಟರಲ್ಲಿ ಮತ್ತೆ ಸಂಜೆ ಟೈಮ್ ಆಗೋಯಿತು. ಅಂದರೆ ದೇವಿನ ಗಡಿಗೆ ಕಳಿಸೋ ಅಂತ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಇವಾಗ ನಾವೆಲ್ಲ ಮತ್ತೆ ರೆಡಿಯಾಗಿ ಸೀರೆ ಚೇಂಜ್ ಮಾಡಿಕೊಂಡು ಡ್ರೆಸ್ ಹಾಕ್ಕೊಂಡು ಇವಾಗ ಮತ್ತೆ ಹೋಗ್ತಾ ಇದ್ದೀವಿ. ಅಂದರೆ ದೇವಿನ ಮೆರವಣಿಗೆ ಮಾಡ್ಕೊಂಡು ಬಂದು ಲಾಸ್ಟಲ್ಲಿ ಬಸ್ ಸ್ಟಾಪ್ ಹತ್ರ ಅಲ್ಲಿವರೆಗೂ ಎಲ್ಲರೂ ಬರ್ತಾರೆ. ಅಲ್ಲಿಂದ ಮುಂದೆ ಗಂಡು ಮಕ್ಳು ಮಾತ್ರ ಹೋಗ್ತಾರೆ, ಹೆಣ್ಮಕ್ಳು ಹೋಗೋಕ್ಕಲ್ಲ. ಇಲ್ಲಿ ಫುಲ್ಲು ಕೊನೆ ಸಲ ಅಲ್ವಾ, ಹಂಗಾಗಿ ಎಲ್ಲ ಜನ ಬಂದು ಇಲ್ಲಿ ಸೇರ್ತಾರೆ. ನಾವು ಈಗ ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀವಿ. ದೇವಿನ ಗಡಿಗೆ ಕಳಿಸೋದು ಅಂತ ಹೇಳ್ತಾರೆ. ಅಂದರೆ
ಆ ಊರಿನ ಗಡಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿ ದೇವಿ ದೇವಸ್ಥಾನ ಇರುತ್ತೆ, ಅಂದರೆ ಊರನ್ನು ಕಾಯ್ತಾಳೆ ಅಂತ ಹೇಳ್ತಾರೆ. ಈಗ ದೇವಿನೂ ಕೂಡ ಅಲ್ಲಿಗೆ ಗಡಿಗೆ ಕಳಿಸೋದು ಅಂತಲೇ ಹೇಳೋದು ಹಳ್ಳಿ ಭಾಷೆಯಲ್ಲಿ. ಗಡಿ ಕಳ್ಸೋಕ್ಕೆ ಅಂತ ಹೇಳಿ ನಾವು ಇವಾಗ ಹೊರಟಿದ್ದೀವಿ. ಇಲ್ಲಿ ನಮ್ಮಪ್ಪ ನೋಡಿ, ಇವರು ಫ್ರೆಂಡ್ಸ್ ಮಕ್ಕಳನ್ನ ಎತ್ಕೊಂಡಿದ್ದಾರಲ್ಲ ನನ್ನ ಮುಂದ್ಗಡೆ, ಅವರು ನಮ್ಮಪ್ಪ, ಹಿಂದ್ಗಡೆ ನಾವು, ನಮ್ಮವ್ವ ಅವರೆಲ್ಲರೂ ಸೇರಿ ಹೋಗ್ತಾಯಿದ್ದೀವಿ. ಇಲ್ಲಿ ಪಟಾಕಿ ಹೊಡಿತಿದ್ದಾರೆ ಅಲ್ವಾ ಫ್ರೆಂಡ್ಸ್. ಪಟಾಕಿ ಹೊಡೆದು ಕೆಲವೊಂದಿಷ್ಟು ಜನಕ್ಕೆ ಗಾಯ ಕೂಡ ಆಗಿದ್ದಾವೆ. ಇವಾಗ ಗಾಯ ಆದವ್ರನ್ನ ಅಲ್ಲಿ ಪಕ್ಕದಲ್ಲೇ ಕ್ಲಿನಿಕ್ ಇತ್ತು, ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಒಂದು 3-4 ಜನಕ್ಕೆ ಗಾಯ ಆಗಿದೆ ಪಟಾಕಿ ಸಿಡಿದು.
ಇಲ್ಲೇ ಲಾಸ್ಟ್ ನಿಂತು ನೋಡಿ ಹೋಗೋಣ ಅಷ್ಟೇ. ಹೌದಾ? ಎಲ್ಲಿ ಬೇಕಾನ ಈ ಕಡೆ ಊರೆಲ್ಲಿ ಲಾಸ್ಟ್ ನೋಡಿ ಫ್ರೆಂಡ್ಸ್, ದೇವಿನ ಗಡಿಗೆ ಕಳಿಸಿ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ ಆಯಿತು. ನಮಗೆ ಉಡ್ಸೋದಕ್ಕೆ ಮನೆ ಮಕ್ಕಳಿಗೆ ಅಂತೇಳಿ ಸೀರೆ ತಂದಿದ್ರು ನಮ್ಮವ್ವ ನಮ್ಮಣ್ಣ. ಹೋಗಿ ಅಲ್ಲಿ ಚೇರ್ ಮೇಲೆ ಕೂತಿದ್ರಲ್ಲ ನಮ್ಮಪ್ಪ, ಅವರು ಸೇಮ್ 3 ಜನಕ್ಕೆ ಒಂದೇ ಕಲರ್ ತರಬೇಕಿಲ್ಲ ಅಂದರೆ ನಾನು ಯೂನಿಫಾರ್ಮ್ ಥರ ಕಾಣಿಸುತ್ತೆ ಅಪ್ಪ ಅಂತ ಹೇಳಿದೆ. ಈಗ ನಮ್ಮ 3 ಜನಕ್ಕೂ ಸೇಮ್ ಸೀರೆನ ತಂದಿದ್ದಾರೆ. ಅಂದರೆ ನಮ್ಮ ಅಣ್ಣನ ಹೆಂಡತಿಗೆ, ನಮ್ಮ ತಂಗಿಗೆ, ನನಗೆ 3 ಜನಕ್ಕೂ ಒಂದೇ ಥರ ಸೀರೆನ ತಂದಿದ್ದಾರೆ. ನಾವೀಗ 3 ಸೀರೆಯಲ್ಲಿ ಯಾರ್ಯಾರಿಗೆ ಯಾವ್ದ್ಯಾವ್ದು ಬೇಕು ಅಂತ ಹೇಳಿ ತಗೊಳ್ತಾ ಇದ್ದೀವಿ. ಹೆಣ್ಮಕ್ಳಿಗೆ ಜಾತ್ರೆಗೆ ಬಂದಿರೋರಿಗೆ ಸೀರೆ ಉಡಿಸಿ ಕಳಿಸ್ತಾರೆ. ಅದರಲ್ಲೂ ಗಂಡನ ಮನೆಯಲ್ಲಿ ಯಾರಿಗೂ ಏನು ಒಂಚೂರು ಕೊರತೆ ಇಲ್ದಂಗೆ ಇದ್ರೂ ಕೂಡ ಹೆಣ್ಮಕ್ಳಿಗೆ ತವ್ರ ಮನೆ ಸೀರೆ ಅಂದರೆ ಅದು ಅಷ್ಟು ಇಷ್ಟ ಇರುತ್ತೆ, ಅಷ್ಟು ಪ್ರೀತಿ ಇರುತ್ತೆ. ನಮಗೂ ತವ್ರ ಮನೆಯಿಂದ ಉಡ್ಸಿದ್ರೆ ಎಲ್ಲ ಅನ್ನೋ ಒಂದು ಖುಷಿ ಕೂಡ ಇರುತ್ತೆ ಹೆಣ್ಮಕ್ಳಿಗೆ. ಇವಾಗ ನಾವು ಸೀರೆನ ಆರಿಸ್ಕೊಳ್ತಾ ಇದ್ದೀವಿ. 3 ಜನ ಸೇಮ್ ಪ್ಯಾಟ್ರನ್, ಸೇಮ್ ಡಿಸೈನು, ಬಟ್ ಕಲರ್ ಮಾತ್ರ ಒಂಚೂರು ಚೇಂಜ್ ಇದೆ ಅಷ್ಟೇ. ಇವಾಗ ನಾವು ಯಾರ್ಯಾರಿಗೆ ಯಾವ್ಯಾವ ಸೀರೆ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡ್ವಿ. ಮತ್ತು ಇಲ್ಲಿ ಕೂತಿರೋದು ನಮ್ಮಪ್ಪ, ನನ್ನ ಪಕ್ಕದಲ್ಲಿ ಕೂತಿರೋದು ನಮ್ಮವ್ವ, ಅಲ್ಲಿ ಎದುರುಗಡೆ ಕುಂತಿರೋದು ನಮ್ಮ ಅಣ್ಣನ ಹೆಂಡತಿ, ಈ ಕಡೆ ಎದುರುಗಡೆ ಕುಂತಿರೋದು ನಮ್ಮ ತಂಗಿ. ಇದರಲ್ಲಿ ನಮ್ಮ ಅಣ್ಣ ಒಬ್ಬರು ಮಿಸ್ ಆಗವ್ರೆ, ಅವ್ರು ಇನ್ನೂ ಜಾತ್ರೆಯಿಂದ ಬಂದಿರಲಿಲ್ಲ. ಮತ್ತು ನಾನು ಊರಿಗೆ ಹೋಗೋದು ಕಡಿಮೆ ಅಲ್ವಾ ಫ್ರೆಂಡ್ಸ್, ಹಾಗಾಗಿ ನನ್ನ ವ್ಲಾಗಲ್ಲಿ ನನ್ನ ಫ್ಯಾಮಿಲಿಯ, ನನ್ನ ತವ್ರ ಮನೆಯವರು ಯಾರೂ ಕಾಣಿಸ್ಕೊಂಡಿಲ್ಲ. ಈಗ ಜಾತ್ರೆಗೆ ಹೋಗಿರೋದ್ರಿಂದ ಕಾಣಿಸ್ಕೊಂಡಿದ್ದಾರೆ. ಲಾಸ್ಟಲ್ಲಿ ಕೆಲವೊಂದು ಫೋಟೋನು ಆ್ಯಡ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿ ಸೀರೆ ಕೂಡ ಹೆಂಗಿದೆ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ಇದರಲ್ಲಿ ನಾನು
ನಾನು ಮಧ್ಯ ಪರ್ಪಲ್ ಕಲರ್ ಇರೋದು ನಾನು ತೊಗೊಂಡಿದ್ದೀನಿ. ಈ ಕಡೆ ಪಿಂಕ್ ಇರೋದು ನಮ್ಮ ತಂಗಿ ತೊಗೊಂಡಿದ್ದಾಳೆ. ಆ ಕಡೆ ಗ್ರೇ ಕಲರ್ ಇರೋದು ನಮ್ಮ ಅಣ್ಣನ ಹೆಂಡತಿ ತೊಗೊಂಡಿದ್ದಾರೆ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಜಾತ್ರೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ. ಇದಿಷ್ಟು ನಮ್ಮ ತವ್ರ ಮನೆಯ ಗ್ರಾಮ ದೇವತೆ ಜಾತ್ರೆ ವ್ಲಾಗ್ ಆಗಿತ್ತು. ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಫೋಟೋ ಆ್ಯಡ್ ಮಾಡಿದ್ದೀನಲ್ಲ, ಇದರಲ್ಲಿ ಈ ಫೋಟೋದಲ್ಲಿ ನಮ್ಮ ಅಣ್ಣ ಇದ್ದಾರೆ. ಫಸ್ಟ್ ಅಲ್ಲಿರೋದು ನಮ್ಮ ಅಣ್ಣ, ಅದು ಪಕ್ಕದಲ್ಲಿರೋದು ನಮ್ಮ ಅಣ್ಣನ ಹೆಂಡತಿ, ಆಮೇಲೆ ಅಲ್ಲಿ ಪಕ್ಕ ನಮ್ಮ ತಂಗಿ, ಆಮೇಲೆ ನಮ್ಮವ್ವ, ಆಮೇಲೆ ನಾನು, ಆಮೇಲೆ ಗಾನವಿ. ಇದು ಜಾತ್ರೆಯಲ್ಲಿ ತಗೊಂಡಿರೋವಂಥ ಫ್ಯಾಮಿಲಿ ಫೋಟೋಸ್.